ಟ್ರೈಸೆಪ್ ಅಲ್ಲಿ ಮಾಸ್ ಥಿಕ್ನೆಸ್ ಮತ್ತೆ ಸೈಜ್ ಬೇಕಾದ್ರೆ ಈ ಎರಡು ವೇರಿಯೇಷನ್ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಸೇವ್ ಮಾಡ್ಕೊಳ್ಳಿ. ಏನಪ್ಪ ಈ ಎರಡು ವೇರಿಯೇಷನ್ಸ್ ಅಂದ್ರೆ, ಒಂದು ಟ್ರೈಸೆಪ್ ಪುಷ್ ಡೌನ್ ಆಗಿರುತ್ತೆ, ಇನ್ನೊಂದು ಟ್ರೈಸೆಪ್ ಓವರ್ ಹೆಡ್ ಎಕ್ಸ್ಟೆನ್ಷನ್ ಅಂತ ಹೇಳ್ತೇವೆ. ಟ್ರೈಸೆಪ್ ಅಲ್ಲಿ ಬೇಸಿಕಲಿ ನಮಗೆ 3 ಹೆಡ್ಸ್ ಇರುತ್ತೆ. ಒಂದು ಲಾಂಗ್ ಹೆಡ್, ಒಂದು ಲ್ಯಾಟ್ರಲ್ ಹೆಡ್, ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಮೀಡಿಯಲ್ ಹೆಡ್ ಅಂತ ಹೇಳ್ತೀವಿ. ಮೀಡಿಯಲ್ ಹೆಡ್ ಬಂದ್ಬಿಟ್ಟು ಎರಡೂ ವರ್ಕೌಟ್ ಅಲ್ಲಿ ನಿಮ್ಗೆ ಅಸಿಸ್ಟ್ ಮಾಡುತ್ತೆ. ಅದೇ ಲಾಂಗ್ ಹೆಡ್ಗೆ ನಾವು ಓವರ್ ಹೆಡ್ ಎಕ್ಸ್ಟೆನ್ಷನ್ ಮಾಡ್ತೀವಿ, ಅದೇ ಲ್ಯಾಟ್ರಲ್ ಹೆಡ್ಗೆ ನಾವು ಟ್ರೈಸೆಪ್ ಪುಷ್ ಡೌನ್ ಮಾಡ್ತೀವಿ. ಟ್ರೈಸೆಪ್ ಎಕ್ಸ್ಟೆನ್ಷನ್ ಅಲ್ಲಿ ನೀವು ಕೇಬಲ್ನ ಅಟ್ ದ ಟಾಪ್ ಅಲ್ಲಿ ಪ್ಲೇಸ್ ಮಾಡ್ತೀರಾ, ಹಾಗೆ ರೋಪ್ನ ಅಟ್ಯಾಚ್ಮೆಂಟ್ ಅಲ್ಲಿ ಫಿಕ್ಸ್ ಮಾಡ್ತೀರಾ. ಅದೇ ಸ್ವಲ್ಪ ನೀವು ಬ್ಯಾಕ್ನ ಬೆಂಡ್ ಮಾಡಿ, ಅಪ್ಪರ್ ಟೋರ್ಸನ್ನ ಬೆಂಡ್ ಮಾಡಿಬಿಟ್ಟು ರೋಪ್ನ ಸ್ಟ್ರೈಟ್ ಆಗಿ ಡೌನ್ ಮಾಡಿ ಪುಷ್ ಮಾಡ್ತೀರಾ. ಸೊ ಇದೇ ಥರ ಅಪ್ ಡೌನ್, ಓಕೆನಾ? ಕೆಳಗಡೆ ಬಂದಮೇಲೆ ಸ್ವಲ್ಪ ನಿಮ್ಮ ಕೈ ಸ್ಪ್ಲಿಟ್ ಆಗಿರಬೇಕು, ಸೊ ದಟ್ ಇಟ್ ವಿಲ್ ಎಫೆಕ್ಟ್ ಯುವರ್ ಲ್ಯಾಟ್ರಲ್ ಹೆಡ್. ಸೊ ಮೇಲೆ ಹೋಗ್ಬೇಕಾದ್ರೆ ಕ್ಲೋಸ್ ಇದ್ರೆ ಪರವಾಗಿಲ್ಲ, ಆಯ್ತಾ? 1 2 3. ಸೊ ಅದೇ ನೀವು ಓವರ್ ಹೆಡ್ ಎಕ್ಸ್ಟೆನ್ಷನ್ ಮಾಡ್ತಿದ್ರೆ ಕೇಬಲ್ನ ಫುಲ್ ಡೌನ್ ಪಾಯಿಂಟಲ್ಲಿ ಪ್ಲೇಸ್ ಮಾಡ್ಕೊಂಡ್ಬಿಟ್ಟು ಅದೇ ರೋಪ್ನ ಈ ಥರ ಎಳ್ಕೊಬಿಟ್ಟು ಈ ಥರ ಎಷ್ಟು ಡೀಪ್ ಆಗುತ್ತೋ ಅಷ್ಟು ಡೀಪಿಂದ ನೀವು ಪುಷ್ ಮಾಡಬೇಕು. ಅದೇ ಓವರ್ ಹೆಡ್ ಎಕ್ಸ್ಟೆನ್ಷನ್, ಆಯಿತಾ? ಅಪ್ ಡೌನ್, ಇದು ನಿಮ್ಮ ಲಾಂಗ್ ಹೆಡ್ಡಿಗೆ ಬೀಳುತ್ತೆ. ಸೊ ಈ ಎರಡು ವೇರಿಯೇಷನ್ ಅಂತೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಸೈಜ್ ಮತ್ತು ಥಿಕ್ನೆಸ್ಗೆ. ಟ್ರೈಸೆಪ್ಪಲ್ಲಿ ಈ ಎರಡು ವೇರಿಯೇಷನ್ ಅಂತೂ ಖಂಡಿತ ಆ್ಯಡ್ ಮಾಡ್ಕೊಳ್ಳಿ. ಇದೇ ಥರ ಫಿಟ್ನೆಸ್ ಕಂಟೆಂಟ್ಗೆ ನಮ್ಮ ಪೇಜ್ನ ಫಾಲೋ ಮಾಡಿ.